Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and the batch ಯಥಾರ್ಥ. ಯಥಾರ್ಥ ಅಂತ ಹೇಳುವಂಥದ್ದು is exclusively for class 9th science and maths students. So, ಈ ವಿಡಿಯೋದಲ್ಲಿ I'm going to start our very first lesson of science which belongs to chemistry stream. ಅದು ಬಂದು ಮ್ಯಾಟರ್ ಇನ್ ಆರ್ ಸರೌಂಡಿಂಗ್. ಸೊ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ಆರ್ ಲೆಸನ್ ಆ್ಯಂಡ್ ದ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಕವರ್ ಟುಡೇ ಈಸ್ ಮ್ಯಾಟರ್ ಆ್ಯಂಡ್ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್. ಸೊ ಇನ್ ಡೀಟೇಲ್ ದ ಟಾಪಿಕ್ಸ್ ಐವ್ ಎಕ್ಸ್ಪ್ಲೇನ್ ಹಿಯರ್ ಆ್ಯಂಡ್ ಐವ್ ಶೋನ್ ಫ್ಯೂ ಪಿಕ್ಚರ್ಸ್ ಆನ್ ದ ಸ್ಕ್ರೀನ್. ನೀವು ಸ್ಕ್ರೀನ್ ಮೇಲೆ ಕೆಲವೊಂದು ಪಿಕ್ಚರ್ಸ್ನ ನೋಡ್ತಾ ಇದ್ದೀರಾ. ಫಸ್ಟ್ ಇದೇನು ಮಕ್ಕಳೇ, ಸ್ಕೈ ಇದೆ, ಕ್ಲೌಡ್ ಇದೆ, ಐಡೆಂಟಿಫೈ ಮಾಡ್ತಾ ಇದ್ದೀರಾ. ದ ಸೆಕೆಂಡ್ ಇಮೇಜಸ್ ಬಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇದು. ಥರ್ಡ್ ಇಮೇಜಸಲ್ಲಿ ಕೆಲವೊಂದು ಕಲ್ಲುಗಳನ್ನ ಸ್ಟೋನ್ಸನ್ನು ಬ್ಯಾಲೆನ್ಸ್ ಮಾಡಿರುವಂಥದ್ದು. ಸ್ಟಾರ್ ಯು ಕ್ಯಾನ್ ಫೋಕಸ್ ಆನ್ ದ ಫೋರ್ತ್ ಇಮೇಜ್. ಇದರಲ್ಲಿ ಬಂದು ಪ್ಲಾಂಟ್, ಪಾಟ್, ಮಡ್, ಸಾಯಿಲ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇಲ್ಲಿ ಡಿಫ್ರೆಂಟ್ ಕ್ರೀಚರ್ಸ್, ಸನ್, ನೇಚರ್, ರೈಟ್? ಸೊ ಇದೆಲ್ಲ ಏನು? ಡು ಯು ಕಾಲ್ ದೀಸ್ ಆಸ್ ಮ್ಯಾಟರ್? ಇವುಗಳನ್ನ ನೀವು ಮ್ಯಾಟರ್ ಅಂತ ಹೇಳಿ ಕರಿತೀರಾ? ಎಸ್, ದಿ ಆನ್ಸರ್ ಇಸ್ ಎಸ್. ಯಾತಕ್ಕೋಸ್ಕರ ನಮ್ಮನ್ನು, ಈ ಪೆನ್ನನ್ನು, ಈ ಬೋರ್ಡನ್ನು ಆರ್ ಈ ಇಮೇಜಸನ್ನು ಅಥವಾ ನೀವು ಹಿಡ್ಕೊಂಡಿರುವಂತಹ ಲ್ಯಾಪ್ಟಾಪ್ ಆರ್ ಫೋನನ್ನು ಮ್ಯಾಟರ್ ಅಂತ ಹೇಳಿ ಕರಿಬೇಕು? ಬಿಕಾಸ್ ಇಟ್ ಹ್ಯಾಸ್ ಮಾಸ್. ಅದಕ್ಕೆ ಸ್ವಲ್ಪ ತೂಕ ಇದೆ. ಆ್ಯಂಡ್ ಇಟ್ ಆಕ್ಯುಪೈಸ್ ಸ್ಪೇಸ್. ಅದು ತನ್ನದೇ ಆದ ಜಾಗವನ್ನು ಆಕ್ಯುಪೈ ಮಾಡುತ್ತೆ. ಸೊ ಯಾವುದೇ ಒಂದು ವಸ್ತು ಅವುಗಳಿಗೆ ಭಾರ ಇದ್ದು ಅವುಗಳು ತನ್ನದೇ ಆದ ಒಂದು ಪ್ಲೇಸನ್ನು ಆಕ್ಯುಪೈ ಮಾಡುತ್ತೋ ಅವುಗಳನ್ನು ಮ್ಯಾಟರ್ ಅಂತ ಹೇಳಿ ಕರಿತೀರ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್ is actually called as matter, right? So let's get into the definition of matter. Everything which is in our surroundings is called matter. Matter is defined as everything in this universe that has mass and occupies space or volume. So you can redefine it in your own statements, no issues. The matter is made up of small tiny substance called as particles. ಹೇಗೆ ಹೇಳ್ತೀರಾ? How do you say that the matter is made up of tiny substance called as particles? Don't you feel that you need a lot of justification through activities for the statement? Yes. And also, do observe this image. Immediately you're seeing a lot of emotions. So my question is, do you think that emotions are matter? So I do have another question related to this. Like a chair anta heluva object, you can picturize. You might sit on the chair and watching this while watching this video, or maybe bed or whatever. The chair, when I say, is it a matter? Yes, it is a matter because it has its own mass and it's occupying this space. Alva? So chair anta heluvantadu matter anta helbodu, right? Now, ಸ್ಮೆಲ್ಸ್ ಆಫ್ ಪರ್ಫ್ಯೂಮ್. ಒಂದು ಪರ್ಫ್ಯೂಮನ್ನು ನೀವು ಪ್ರೆಸ್ ಮಾಡ್ತೀರಾ ಅಂದ್ಕೊಳ್ಳಿ, ಆ ಒಂದು ಪಾರ್ಟಿಕಲ್ಸ್ ಏನದು ಸ್ಮೆಲ್ಸಲ್ಲಿ ಬರುವಂತಹ ಪಾರ್ಟಿಕಲ್ಸ್ ವುಡ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ದಟ್ ಪಕ್ಕದಲ್ಲಿ ಯಾರೋ ಒಂದು ಜನ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಆ ಸ್ಮೆಲ್ ಬರ್ತಾ ಇದೆ, ಯಾವುದ್ರದ್ದು? ಪರ್ಫ್ಯೂಮ್ದು ಸ್ಮೆಲ್ ಸಿಗ್ತಾ ಇದೆ, ಅದು ಮ್ಯಾಟರ ಹಾಗಾದರೆ? ಸೊ ಯು ಕ್ಯಾನ್ ರೀಡ್ ದೀಸ್ ಸ್ಟೇಟ್ಮೆಂಟ್ಸ್. ಸೆನ್ಸ್ ಆಫ್ ಸ್ಮೆಲ್ ಇಸ್ ನಾಟ್ ಮ್ಯಾಟರ್. ಅಂದರೆ ಇಲ್ಲಿ ನೋಡಿ, ಸ್ಮೆಲ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ, ಸ್ಮೆಲ್ ಅಂತ ಹೇಳೋದು ಇಸ್ ಅ ಸೆನ್ಸ್. ಜಸ್ಟ್ ಸ್ಮೆಲ್ಲಿಂಗ್, ದ ಸೆನ್ಸ್ ಆಫ್ ಸ್ಮೆಲ್ಲಿಂಗ್ ಇಸ್ ನಾಟ್ ಅ ಮ್ಯಾಟರ್. ಬಟ್ ಸ್ಮೆಲ್ ಆಫ್ ಸಮಥಿಂಗ್, ಸ್ಮೆಲ್ ಆಫ್ ಪರ್ಫ್ಯೂಮ್, ಸ್ಮೆಲ್ ಆಫ್ ಇನ್ಸೆನ್ಸ್ ಸ್ಟಿಕ್ ಅಥವಾ ಸ್ಮೆಲ್ ಆಫ್ ಎನಿಥಿಂಗ್ ಎಲ್ಸ್ ಈಸ್ ಆ್ಯಕ್ಚುಲಿ ಅ ಮ್ಯಾಟರ್. ಯಾಕೆ? ಮ್ಯಾಟರ್ ಅಲ್ಲಿ ಗೇಷಿಯಸ್ ಸ್ಟೇಟಲ್ಲಿ ಇದೆ. ಆ ಸ್ಮೆಲ್ಲನ್ನು ಕಾಸ್ ಮಾಡುವಂತಹ ಮ್ಯಾಟರ್ ಯಾವ ಸ್ಟೇಟಲ್ಲಿದೆ? ಗೇಷಿಯಸ್ ಸ್ಟೇಟಲ್ಲಿದೆ. ಸೊ ಸ್ಮೆಲ್ ಆಫ್ ಪರ್ಫ್ಯೂಮ್ ಇಸ್ ಅ ಮ್ಯಾಟರ್ ಬಿಕಾಸ್ ಸ್ಮೆಲ್ ಆಫ್ ಎನಿ ಸಬ್ಸ್ಟೆನ್ಸ್, ಸೇ ಪರ್ಫ್ಯೂಮ್ ಆರ್ ಏರ್ ಆರ್ ವಾಟ್ ಎವರ್, ಈಸ್ ದ ಗೇಷಿಯಸ್ ಫಾರ್ಮ್ ಆಫ್ ದ್ಯಾಟ್ ಸಬ್ಸ್ಟೆನ್ಸ್ ವಿಚ್ ಆರ್ ಒಲ್ಫ್ಯಾಕ್ಟರಿ ಸಿಸ್ಟಮ್ ಕ್ಯಾನ್ ಡಿಟೆಕ್ಟ್. ನಮ್ಮ ಒಲ್ಫ್ಯಾಕ್ಟರಿ ಸಿಸ್ಟಮ್ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಎಸ್, ಇಟ್ ಈಸ್ ಆಲ್ಸೋ ಅ ಮ್ಯಾಟರ್. ಕರೆಕ್ಟ್? ಏರ್ ಅಂತ ಹೇಳುವಂಥದ್ದು ಮ್ಯಾಟರಾ? ಎಸ್, ಅ ಗೇಷಿಯಸ್ ಸ್ಟೇಟ್ ಮ್ಯಾಟರ್, ಅದು ಕೂಡ ಒಂದು ಮ್ಯಾಟರ್ ಆಗಿರುತ್ತೆ. ವಾಟ್ ಅಬೌಟ್ ಲೆಮನ್ ವಾಟರ್? Lemon water is also matter, right? It also has its own space and it occupies certain volume of the container as it is in liquid state. What about love? Love is a feel. Love is an emotion. So it's not a matter, right? So this is not a matter. Smell, just smelling. Smelling is action, actually. Smell ಮಾಡ್ತಿದ್ರೆ ಅಂತ ಹೇಳೋದು is action. Your action is not a matter. So again, this is not a matter. Hate is an emotion.
ಇದು ಕೂಡ ಇಸ್ ನಾಟ್ ಅ ಮ್ಯಾಟರ್. ಆಮೇಲೆ ಆಲ್ಮಂಡ್ಸ್, ಬಾದಾಮಿ, ಮ್ಯಾಟರ್. ಕೋಲ್ಡ್ ಆಸ್ ಅ ಕಂಡೀಷನ್ ಆಫ್ ಯೋರ್ ಹೆಲ್ತ್. ಕಂಡೀಷನ್ಸ್, ಆಕ್ಷನ್ಸ್, ಇಮೋಷನ್ಸ್, ದೇ ಆರ್ ನಾಟ್ ಮ್ಯಾಟರ್. ಸೊ ಕೋಲ್ಡ್ ಇಸ್ ಆಲ್ಸೋ ನಾಟ್ ಅ ಮ್ಯಾಟರ್ ಅಲ್ವಾ? ಸೊ ನಿಮಗೆ ಜ್ವರ ಬರ್ತಿದೆ ಅಂತ ಹೇಳಿದ್ರೆ ಜ್ವರವನ್ನು ಮ್ಯಾಟರ್ ಅಂತ ಹೇಳ್ತೀರಾ? ಇಲ್ಲ. ಥಾಟ್, ನಿಮ್ಮ ಆಲೋಚನೆಗಳು, it's not a matter because it doesn't, you can say that ma'am it occupies our mind space anta heli, but actually saying what do you mean by mind anna define ಮಾಡಿ. mind ಅಂತ ಹೇಳುವಂಥದ್ದು ಏನಾದರೂ ಒಂದು ಫಿಸಿಕಲ್ ಫಾರ್ಮಾ? ಅಲ್ಲ. ಸೊ ಥಾಟ್ಸ್ is not a matter. ಇದು ಮ್ಯಾಟರ್ ಅಲ್ಲ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಮಾಸ್ ಆ್ಯಂಡ್ ಇಟ್ ಇಸ್ ನಾಟ್ ಗೋನ್ ಆಕ್ಯುಪೈ ಎನಿ ಸ್ಪೇಸ್ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಸೊ ನಾವು ಐ ಹೋಪ್ ಯು ಹ್ಯಾವ್ ಅ ಕ್ಲಿಯರ್ ಐಡಿಯಾ ಅಬೌಟ್ ವಾಟ್ ದ ಮ್ಯಾಟರ್ ಈಸ್. ಸೊ ಹಾಗಾದರೆ ಮ್ಯಾಟರ್ ಬಗ್ಗೆ ಇಂಡಿಯನ್ ಫಿಲಾಸಫರ್ಸ್ ಅರ್ಲಿ ಏಜಸಲ್ಲಿ ಅವ್ರೇನು ಮಾಡಿದರು, ಪಂಚತತ್ವಗಳು ಅಂತ ಹೇಳಿ ಕ್ಲಾಸಿಫೈ ಮಾಡಿದರು. ಯಾವುದೆಲ್ಲ? ಮೇಲ್ಗಡೆ ಆಕಾಶ, ಸ್ಕೈ, ಕೆಳಗಡೆ ಅರ್ತ್, ಇದೆರಡು ಆಯ್ತಾ. ಪಂಚ ಅಂತ ಹೇಳಿದರೆ ಫೈವ್ ಎಲಿಮೆಂಟ್ಸ್ ಆಗಿ ಮ್ಯಾಟರನ್ನು ದ ವೆರಿ ಅರ್ಲಿ ಸ್ಟೇಜಸಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಸ್ಕೈ, ಅರ್ತ್, ಏರ್, ಸುತ್ತ ಇರುವಂತಹ ಏರ್, ವಾಟರ್ ವಿ ಡ್ರಿಂಕ್ ಆ್ಯಂಡ್ ಫೈರ್, ಅಗ್ನಿ. ಸೊ ಈ 5 ಐಟಮ್ಸನ್ನು ಅವ್ರು ತಗೊಂಡು ಪಂಚತತ್ವಗಳು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಸ್ವಲ್ಪ ಮುಂದುವರಿತಾ ಬಂದಾಗ ಈ ಮಾಡರ್ನ್ ಡೇಸ್ನಲ್ಲಿ ಮ್ಯಾಟರನ್ನು ಫಿಸಿಕಲ್ ನೇಚರ್ ಮತ್ತು ಕೆಮಿಕಲ್ ನೇಚರ್ ಅಂತ ಹೇಳೋ ಬೇಸಿಸ್ ಮೇಲೆ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಕಮ್ಸ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್, ಹಾಗೆ ಕೆಮಿಕಲ್ ನೇಚರ್ ಮೇಲೆ ಅಂದರೆ ಪ್ಯೂರ್ ಸಬ್ಸ್ಟೆನ್ಸ್, ಕಂಪೌಂಡು, ಮಿಕ್ಸ್ಚರ್ಸು ಅಂತ ಎಲ್ಲ ಹೇಳಿ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ದ್ಯಾಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕೆಮಿಕಲ್ ನೇಚರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಅ ಸೆಕೆಂಡ್ ಚಾಪ್ಟರ್. ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ ವಿ ವಿಲ್ ಬಿ ಲರ್ನಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಯಿತಾ? ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿತೇವೆ. ಹಾಗಾದರೆ ವಾಟ್ ಆರ್ ವಿ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ವಿಡಿಯೋ? ಮ್ಯಾಟರ್ ಬಗ್ಗೆ ನಾವು ಮತ್ತು ಕೂಡ ಮಾತಾಡಬೇಕಾಗುತ್ತೆ. ನಮಗೆ ಮ್ಯಾಟರ್ ಅಂತ ಹೇಳಿದರೆ ಗೊತ್ತಾಯಿತು, ಬಟ್ ವಾಟ್ ದಿಸ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್? ಕ್ಯಾನ್ ಯು ಬ್ರೇಕ್ ದ ಮ್ಯಾಟರ್? ಕ್ಯಾನ್ ಯು ಬ್ರೇಕ್ ದ ಮ್ಯಾಟರ್ ಇನ್ ಟು ಸ್ಮಾಲ್ ಪೀಸಸ್? ಎಸ್, ಮ್ಯಾಟರನ್ನು ಸ್ಮಾಲ್ ಪೀಸ್ ಆಗಿ ಮಾಡಬಹುದು. ಹಾಗಾದರೆ ಒಂದು ಕ್ವೆಶನ್ ಕೇಳ್ತಾರೆ, ಇದು ಕೂಡ ಆ ಒಂದು ಅರ್ಲಿ ಏಜಸಲ್ಲಿ ಒಂದು ಕ್ವೆಶನ್ಸ್ ಎಲ್ಲರ ಮೈಂಡಲ್ಲಿ ಇತ್ತು. ಮ್ಯಾಟರ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿರುತ್ತಾ, ಜಸ್ಟ್ ಲೈಕ್ ದಿಸ್ ಏರ್ ಆರ್ ಜಸ್ಟ್ ಲೈಕ್ ವುಡ್, ಬ್ಲಾಕ್ ಆಫ್ ವುಡ್, ಅಥವಾ ಪಾರ್ಟಿಕಲ್ಸ್ ಆಗಿರುತ್ತಾ, ಲೈಕ್ ಸ್ಯಾಂಡ್ ಗ್ರೇನ್ ಥರ, ಮರಳಿನ ಅಣುಗಳ ಹಾಗೆ, ಕಣಗಳ ಹಾಗೆ ಅಂತ ಹೇಳ್ಬೋದು, ಮರಳಿನ ಕಣಗಳ ಹಾಗೆ ಈ ಪಾರ್ಟಿಕಲ್ಸ್ ಅಂತ ಹೇಳುವಂಥದ್ದು ಗ್ರೇನ್ಸ್ ಆಗಿರುತ್ತಾ ಅಂತ ಹೇಳೋ ಒಂದು ಕ್ವೆಶನ್ ಎಲ್ರಿಗೂ ಇತ್ತು. ಸೊ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಆಕ್ಟಿವಿಟೀಸ್, ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡಿ ಪ್ರೂವ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಇಲ್ಲ, ಮ್ಯಾಟರ್ ಅಂತ ಹೇಳುವಂಥದ್ದು ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಅಲ್ಲಿ ಕಂಟಿನ್ಯೂಸ್ ಅಲ್ಲ, ಅಲ್ಲಿ ಸಣ್ಣ ಪಾರ್ಟಿಕಲ್ಸ್ಗಳಿದೆ. ಆ ಪಾರ್ಟಿಕಲ್ಸ್ ನಡುವೆ ಸ್ಪೇಸ್ ಇದೆ. ದೇರ್ ಇಸ್ ಸ್ಪೇಸ್ ಎಕ್ಸಿಸ್ಟ್ ಬಿಟ್ವೀನ್ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಹೇಳೋದಕ್ಕೆ ಜಾಸ್ತಿ ಪುರಾವೆಗಳು ಬರುತ್ತೆ. ಸೊ ಆ ಟೈಮಲ್ಲಿ ಅವರಿಗೆ ಎವಿಡೆನ್ಸ್ ಬೇಕಿತ್ತು ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳಿ. ಸೊ ಬೆಸ್ಟ್ ಆ್ಯಂಡ್ ಆ ಟೈಮಲ್ಲಿ ಆ್ಯಪ್ಟ್ ಆಗಿರುವಂತಹ ಎವಿಡೆನ್ಸಸ್ಗಳು ಯಾವುದು ಅಂತ ಹೇಳಿದ್ರೆ, ಒಂದು ಬ್ರೌನಿಯನ್ ಮೂಮೆಂಟ್ ಅಂತ ಹೇಳುವಂತಹ ಒಂದು ಎಕ್ಸ್ಪೆರಿಮೆಂಟ್ ಫ್ರಮ್ ರಾಬರ್ಟ್ ಬ್ರೌನ್ ಸೈಂಟಿಸ್ಟ್. ಅವ್ರೇನು ಮಾಡ್ತಾರೆ, ಆ ಒಂದು ಬ್ರೌನಿಯನ್ ಮೂಮೆಂಟ್ ಎಕ್ಸ್ಪೆರಿಮೆಂಟಲ್ಲಿ ವಾಟರ್ ಮೇಲ್ಗಡೆ ಪೋಲನ್ ಗ್ರೇನ್ಸನ್ನು ಹಾಕ್ತಾರೆ. ಓಕೆ, ದ್ಯಾಟ್ ವಾಸ್ ದ ಫಸ್ಟ್ ಎವಿಡೆಂಟ್ ಸಪೋರ್ಟ್. ಈ ಥರ ಇರುತ್ತೆ ನೋಡಿ, ವಾಟರ್ ಮೇಲೆ ಪೋಲನ್ ಗ್ರೇನ್ಸನ್ನು ಹಾಕಿದಾಗ, ಆ ಹೂವಲ್ಲಿ ಬರುತ್ತಲ್ವ ಪೋಲನ್ ಗ್ರೇನ್ಸ್, ಅದನ್ನ ಹಾಕಿದಾಗ ಆ ಪೋಲನ್ ಗ್ರೇನ್ಸ್ಗಳು ಜಿಗ್ಜ್ಯಾಗ್ ಮೂಮೆಂಟಲ್ಲಿ ಹೋಗ್ತಾ ಹೋಗುತ್ತೆ, ಜಿಗ್ಜ್ಯಾಗ್ ಮೂಮೆಂಟನ್ನು ತೋರಿಸುತ್ತೆ. ಆವಾಗ ರಾಬರ್ಟ್ ಬ್ರೌನಿಗೆ ಒಂದು ಕ್ವೆಶ್ಚನ್ ಬರುತ್ತೆ, ವೈ ಆರ್ ದೀಸ್ ಪೋಲನ್ ಗ್ರೇನ್ಸ್ ಮೂವಿಂಗ್ ಆನ್ ವಾಟರ್? ಯಾತಕ್ಕೋಸ್ಕರ? ದೆನ್ ಹಿ ರಿಯಲೈಸಸ್ ದ್ಯಾಟ್ ಪೋಲನ್ ಗ್ರೇನ್ಸನ್ನು ನೀವು ಪಾರ್ಟಿಕಲ್ಸ್ ಅಂತ ಹೇಳಿ ತಗೊಂಡ್ರೆ, ವಾಟರಲ್ಲಿ ಬರುವಂತಹ ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳು ಕೂಡ ಪಾರ್ಟಿಕಲ್ಸ್ ಆಗಿರುತ್ತೆ. ಇಟ್ ಈಸ್ ನಾಟ್ ಕಂಟಿನ್ಯೂಸ್. ವಾಟರ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ಅಂದರೆ ಪಾರ್ಟಿಕಲ್ಸ್ಗಳು. ಸೊ ದೇರ್ ಇಸ್ ಅ ಕೊಲಿಷನ್ ಬಿಟ್ವೀನ್ ದಿಸ್ ಪೋಲನ್ ಗ್ರೇನ್ ಆ್ಯಂಡ್ ದ ವಾಟರ್ ಮಾಲಿಕ್ಯೂಲ್ಸ್. ಅದು ಮೂಮೆಂಟನ್ನು ಕಾಸ್ ಮಾಡುತ್ತೆ. ಅಥವಾ ಎರಡು ವಾಟರ್ ಮಾಲಿಕ್ಯೂಲ್ಸ್ಗಳು ಕೂಡ ಪರಸ್ಪರ ಅವುಗಳು ಕೊಲೈಡ್ ಆದಾಗ, that collision, that vibration causes movement of pollen grains. ಸೊ ಈ ಎಲ್ಲ ರೀಸನ್ಸಿಂದಾಗಿ there is a movement and there is a particle ಅಂತ ಹೇಳುವಂಥದ್ದು ಯಾರಿಗೆ ಗೊತ್ತಾಗುತ್ತೆ? ರಾಬರ್ಟ್ ಬ್ರೌನಿಗೆ ಗೊತ್ತಾಗುತ್ತೆ. ಆ್ಯಂಡ್ ದ್ಯಾಟ್ ಸರ್ವ್ಸ್ ಅ ಗ್ರೇಟೆಸ್ಟ್ ಎವಿಡೆನ್ಸ್. ಯಾವ ಟೈಮಲ್ಲಿ ಅಂತ ಕೂಡ ಹೇಳ್ಬಿಡ್ತೀನಿ, ಇನ್ 1827 ಅದೊಂದು ದೊಡ್ಡ ಎವಿಡೆನ್ಸ್ ಆಗುತ್ತೆ. ಸೊ ದ್ಯಾಟ್ ವಾಸ್ ಲೈಕ್, ಓಕೆ, ಮ್ಯಾಟರ್ಗೆ ಪಾರ್ಟಿಕಲ್ ನೇಚರ್ ಇದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಎಕ್ಸ್ಪೆರಿಮೆಂಟ್ಗಳು, ಪುರಾವೆಗಳು ಬೇಕಾಗುತ್ತೆ ಅಂತ ಹೇಳೋ ರೀಸನಿಗೋಸ್ಕರ ಅವ್ರು ಏನು ಮಾಡ್ತಾರೆ,
ಅವ್ರು ಕೆಲವೊಂದು ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಹೇಳ್ತಾರೆ. ಸೊ ನೀವು ಇವಾಗ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಬೇಕು ನಿಮ್ಮ ಮನೇಲಿ. ಓಕೆ, ನೀವು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಪ್ಯಾರಲಿ ಕಂಡಕ್ಟ್ ದಿ ಆ್ಯಕ್ಟಿವಿಟಿ. ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ತಗೊಳ್ಳಿ, ಒಂದು ಸ್ಪೂನಲ್ಲಿ ಶುಗರ್ ಅಥವಾ ಸಾಲ್ಟನ್ನು ತಗೊಳ್ಳಿ, ಆ್ಯಂಡ್ ಯು ಮಿಕ್ಸ್ ದ ಶುಗರ್ ಫಸ್ಟ್, ಯು ಆ್ಯಡ್ ದ ಶುಗರ್ ಆರ್ ಸಾಲ್ಟ್ ಟು ದಟ್ ವಾಟರ್. ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದ್ಮೇಲೆ ಅಬ್ಸರ್ವ್ ಮಾಡಿ ವೆದರ್ ದ ಲೆವೆಲ್ ಆಫ್ ವಾಟರ್ ಇನ್ ದಟ್ ಕಪ್ ಹ್ಯಾಸ್ ಇನ್ಕ್ರೀಸ್ಡ್. ಫಸ್ಟಿಗೆ ಎಷ್ಟು ತಗೊಂಡಿದೆ ಅದನ್ನ ಮಾರ್ಕ್ ಮಾಡ್ತೀರಾ, ಆಮೇಲೆ ಆ ಲೆವೆಲ್ ಆಫ್ ವಾಟರ್ ಇನ್ಕ್ರೀಸ್ ಆಗಿದೆಯಾ ಅಂತ ಹೇಳೋದನ್ನು ನೋಟಿಸ್ ಮಾಡ್ತೀರಾ. ಸೊ ಏನು ನಿಮ್ಮ ರಿಸಲ್ಟು ಇನ್ಕ್ರೀಸ್ ಆಗಿರುತ್ತಾ? ನೀವು ಶುಗರ್ ಅಥವಾ ಸಾಲ್ಟನ್ನು ನೀರಿಗೆ ಹಾಕಿದ ತಕ್ಷಣ ಆ ಲೆವೆಲ್ ಆಫ್ ವಾಟರ್ ಜಾಸ್ತಿ ಆಯಿತಾ? ಇಲ್ಲ. ಹಾಗಾದರೆ ನೀವು ಹಾಕಿರುವಂತಹ ಶುಗರ್ ಆರ್ ಸಾಲ್ಟ್ ಎಲ್ಲಿಗೋಯ್ತು? ಸೊ ಆ ಒಂದು ಕ್ವೆಶನಿಗೆ ಆನ್ಸರ್ ಇಲ್ಲಿದೆ. So there is a 2 beaker, you are adding sugar here and you see a very transparent solution in such a way that ನೀವು ಅಲ್ಲಿ ಶುಗರ್ ಆ್ಯಡ್ ಮಾಡಿದ್ದೀರಾ ಅಂತಾನೆ ಇವಾಗ ನಮಗೆ ಜಡ್ಜ್ ಮಾಡಲಿಕ್ಕೆ ಕಷ್ಟ. ಹಾಗಾದರೆ ಶುಗರ್ ಪಾರ್ಟಿಕಲ್ಸ್ ಎಲ್ಲೋಯ್ತು ಅಂತ ಹೇಳೋ ಕ್ವೆಶನ್ ಬರುತ್ತೆ. ಸೊ ಶುಗರ್ ಅಂತ ಹೇಳುವಂಥದ್ದು ಪಾರ್ಟಿಕಲ್ ಆಗಿರುತ್ತೆ, ಅವುಗಳು ವಾಟರ್ ಪಾರ್ಟಿಕಲ್ಸ್ ನಡುವೆ. ಸೊ ಇಫ್ ಐ ಸೇ ದಿಸ್ 2 ವಾಟರ್ ಪಾರ್ಟಿಕಲ್ಸ್ ಇನ್ ಸ್ಪೆರಿಕಲ್ ಫಾರ್ಮ್, ಶುಗರ್ ಬಂದು ಇಲ್ಲಿ ಆಕ್ಯುಪೈ ಆಗುತ್ತೆ ಬಿಟ್ವೀನ್ ದ ಸ್ಪೇಸ್ ಆಫ್ ವಾಟರ್ ಪಾರ್ಟಿಕಲ್ಸ್. ಸೊ ಅದರಲ್ಲಿ ಏನು ಅರ್ಥ ಆಯಿತು? ಈಗ ಈ ಶುಗರು ಪಾರ್ಟಿಕಲ್ಸ್ಗಳೇ, ವಾಟರು ಪಾರ್ಟಿಕಲ್ಸ್ಗಳೇ. ವಾಟರ್ ಪಾರ್ಟಿಕಲ್ಸ್ ಆಗಿರೋದಕ್ಕೆ ತಾನೇ ಅವುಗಳ ಎಡೆಯಲ್ಲಿ ಹೋಗಿ ಶುಗರ್ಸ್ ಅಥವಾ ಸಾಲ್ಟ್ ಏನು ಮಾಡುತ್ತೆ, ಕುತ್ಕೊಳ್ಳುವಂಥದ್ದು. ಸೊ ಎವ್ರಿಥಿಂಗ್ ಈಸ್ ಪಾರ್ಟಿಕಲ್ ಇನ್ ನೇಚರ್ ಅಂತ ಹೇಳುವಂತಹ ಒಂದು ಐಡಿಯಾ ಸಿಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಶುಗರ್ ಕ್ರಿಸ್ಟಲ್ಸ್ ಅಪರೆಂಟ್ಲಿ ಡಿಸಪಿಯರ್ ಆಗುತ್ತೆ. ಆಮೇಲೆ ಲೆವೆಲ್ ಆಫ್ ದ ಸೊಲ್ಯೂಷನ್ ಕೂಡ ಸೇಮ್ ಆಗೇ ಇರುತ್ತೆ, ಲೆವೆಲ್ ವಿಲ್ ನಾಟ್ ರೇಸ್. ಸೊ ಕನ್ಕ್ಲೂಷನ್ ಏನು ಫ್ರಮ್ ದಿಸ್ ಆ್ಯಕ್ಟಿವಿಟಿ? ಶುಗರನ್ನು ಯಾವಾಗ ನೀವು ಈ ವಾಟರಲ್ಲಿ ಡಿಸಾಲ್ವ್ ಮಾಡ್ತೀರಾ, ಶುಗರ್ ಪಾರ್ಟಿಕಲ್ಸ್ ಏನಾಗುತ್ತೆ, ಸಣ್ಣ ಸಣ್ಣ ಮತ್ತು ಕೂಡ ಬ್ರೇಕ್ ಆಗಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ವಾಟರ್ ಮಾಲಿಕ್ಯೂಲ್ಸ್ಗಳ ನಡುವೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ದರ್ ಆರ್ 2 ಥಿಂಗ್ಸ್ ಯು ಕ್ಯಾನ್ ಲರ್ನ್. ಏನು? ಒಂದು, ಈ ಮ್ಯಾಟರ್ ಅಂತ ಹೇಳುವಂಥದ್ದು ಪಾರ್ಟಿಕ್ಯುಲೇಟ್ ನೇಚರ್ ಆಗಿದೆ. ಅದೇ ಥರ ಬಿಟ್ವೀನ್ ದಿಸ್ ಪಾರ್ಟಿಕಲ್ಸ್ ದೇರ್ ಎಕ್ಸಿಸ್ಟ್ ಸ್ಪೇಸ್ ಅಂತ ಹೇಳುವಂಥದ್ದು ಕೂಡ ಈ ಆ್ಯಕ್ಟಿವಿಟಿಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಆ್ಯಕ್ಟಿವಿಟಿ ಏನಂತ ಹೇಳಿದ್ರೆ, ಪೊಟ್ಯಾಷಿಯಂ ಪರಮಾಂಗನೇಟ್. ಒಂದು ಬೀಕರ್ ತಗೊಂಡು ಆ ಬೀಕರಲ್ಲಿ ಸ್ವಲ್ಪ ಪೊಟ್ಯಾಷಿಯಂ ಪರಮಾಂಗನೇಟನ್ನು ಡಿಸಾಲ್ವ್ ಮಾಡ್ತೀರಾ. ಸೊ ಡಿಸಾಲ್ವ್ ಮಾಡ್ಬೇಕಾದ್ರೆ ಇಟ್ ಲುಕ್ಸ್ ಆಲ್ಮೋಸ್ಟ್ ಪರ್ಪಲ್ ಕಲರ್ ಥರ. ಆ ಒಂದು ವಾಟ್ರಲ್ಲಿ ಒಂದು ಸಣ್ಣ ಅಥವಾ 2 to 3 ಗ್ರಾಮ್ಸ್ ಅಂತಲೂ ಹೇಳೋದು ಬೇಡ, 2 to 3 ಕ್ರಿಸ್ಟಲ್ ಅಂತ ಹೇಳಿ, ಸಣ್ಣ ಕ್ರಿಸ್ಟಲ್ಸ್ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟನ್ನು ಆ ಬೀಕರ್ ಒಳಗಡೆ ಹಾಕಿದ ತಕ್ಷಣ ಸಿಗುವಂತಹ ಒಂದು ಪರ್ಪಲ್ ಕಲರ್ ಸೊಲ್ಯೂಷನಿಂದ, ಸೇ ದ್ಯಾಟ್ ಒಂದು 100 ml ಅಲ್ಲಿ ನೀವು ಇದನ್ನ ಮಾಡ್ತಿದ್ದೀರಾ ಅಂತ ಹೇಳಿ, ಇನ್ನೊಂದು ಬೇಕರಲ್ಲಿ ಕ್ಲಿಯರ್ ವಾಟರ್ ತಗೊಂಡು ಇದರಿಂದ ಒಂದು 10 ml ಅನ್ನು ನೀವೇನು ಮಾಡ್ತೀರಾ, ಟ್ರಾನ್ಸ್ಫರ್ ಮಾಡ್ಕೋತೀರಾ ಹೊಸ ಬೀಕರಿಗೆ, ಆಯಿತಾ? ಈ 10 ml ಹಾಕಿದ ತಕ್ಷಣ ಕ್ಲಿಯರ್ ಆಗಿರುವಂತಹ ವಾಟರ್ ಕೂಡ ಪರ್ಪಲ್ ಕಲರ್ ಆಗುತ್ತೆ. ಸೊ ಎಂಥ ಅದ್ಭುತ ನೋಡಿ, ಬರೀ 2 to 3 ಕ್ರಿಸ್ಟಲ್ಸ್ನ ತಗೊಂಡು ಪರ್ಪಲ್ ಕಲರ್ ಸೊಲ್ಯೂಷನ್ ಮಾಡಿರ್ತಾರೆ. ಆ ಪರ್ಪಲ್ ಕಲರ್ ಸೊಲ್ಯೂಷನಲ್ಲಿರುವಂತಹ 10 ml ಅಷ್ಟೇ ಇನ್ನೊಂದು ಬೀಕರಿಗೆ ಹಾಕ್ತೀರಾ. ಓಕೆ, ಸೊ ಯು ಆರ್ ಟೇಕಿಂಗ್ 10 ml ಔಟ್ ಆಫ್ ದಿಸ್ 100 ml and you are preparing another solution by transferring this 10 ml into another clear solution of water, and you observe that the clear solution also becomes purple. Yake? Why? ಯಾಕೆ ಆ ಕ್ಲಿಯರ್ ಸೊಲ್ಯೂಷನ್ ಪರ್ಪಲ್ ಆಗುತ್ತೆ ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರೆ, this 2 to 3 crystals of KMnO4 actually has millions of ಟೈನಿ ಪಾರ್ಟಿಕಲ್ಸ್ ಆಫ್ KMnO4. ಆ ಸಣ್ಣ ಕ್ರಿಸ್ಟಲ್ ಏನು ಹಿಡ್ಕೊಳ್ತಿರೋ ಆ ಕ್ರಿಸ್ಟಲ್ ಒಳಗಡೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಈ ಒಂದು ಮಾಲಿಕ್ಯೂಲ್ಸ್ ಇದೆ, KMnO4, ಪೊಟ್ಯಾಷಿಯಂ ಪರಮಾಂಗನೇಟ್ ಅಂತ ಹೇಳುವಂತಹ ಮಾಲಿಕ್ಯೂಲ್ಸ್ಗಳಿರುತ್ತೆ. ನೀವು ಯಾವಾಗ ಅದನ್ನು ಪ್ರತಿ ಬೀಕರಿಗೂ ಆ್ಯಡ್ ಮಾಡ್ತಾ ಹೋಗ್ತಿರೋ ಈ ಮಾಲಿಕ್ಯೂಲ್ಸ್ಗಳು ತನ್ನಿಂದ ತಾನೇ ಅದೇನಾಗುತ್ತೆ, ಡೈಲ್ಯೂಟ್ ಆಗ್ತಾ ಹೋಗುತ್ತೆ, ಸ್ಪ್ಲಿಟ್ ಅಪ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ವಾಟ್ ಯು ಟೇಕ್ ಫ್ರಮ್ ದಿಸ್? Very few crystals of KMnO4 can color a large volume of water. Hence, there must be millions of tiny particles in just one crystal of KMnO4. KMnO4 ಅಂತ ಹೇಳಿದ್ರದ್ದು ಅರ್ಥ ಏನು ಅಂದರೆ ಕೆಮಿಕಲ್ ನೇಮ್ ಏನು? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. permanganate. So, ಈ ಒಂದು tiny crystals actually made up of millions of particles of KMnO4 which keep on dividing themselves. ಅವುಗಳು ತನ್ನಿಂದ ತಾನಾಗಿ ಸಣ್ಣ 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 ಅಣುಗಳಾಗಿ ವಿಭಜನೆ ಆಗ್ತಾ ಹೋಗುತ್ತೆ.
ಕೀಪ್ ಆನ್ ಡಿವೈಡಿಂಗ್ ದೆಮ್ಸೆಲ್ವ್ಸ್ ಇಂಟು ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಪಾರ್ಟಿಕಲ್ಸ್. ನೀವು ಯಾವಾಗ ಮತ್ತು ಡೈಲ್ಯೂಟ್ ಮಾಡ್ತೀರಾ, ಈ ಡೈಲ್ಯೂಷನ್ನ ನೀವು 5 to 8 ಟೈಮ್ಸ್ ರಿಪೀಟ್ ಮಾಡಿದ್ರೂ ಕೂಡ ಯು ಸ್ಟಿಲ್ ಸಿ ದಟ್ ಪರ್ಪಲ್ ಕಲರ್, ಬಿಕಾಸ್ ಈ ಒಂದು ಸಣ್ಣ ಕ್ರಿಸ್ಟಲ್ಸ್ನಲ್ಲಿರುವಂತಹ ಆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು ತನ್ನಿಂದ ತಾನಾಗೆ ಮತ್ತು ಸಣ್ಣದಾಗಿ ಡಿವೈಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಈ ಆಕ್ಟಿವಿಟಿ ನಮಗೆ ತಿಳಿಸ್ಕೊಡುತ್ತೆ. ಸೊ ದರ್ ಆರ್ 2 ಆಕ್ಟಿವಿಟೀಸ್ ಯು ಹ್ಯಾವ್ ಲರ್ನ್ಡ್ ನಾವು. ಒಂದು, ನೀವು ನಿಮ್ಮ ಮನೇಲಿ ಮಾಡ್ಬೋದಂತ ಶುಗರ್ ಅಥವಾ ಸಾಲ್ಟನ್ನು ತಗೊಂಡು ಸಾಲ್ಯುಬಲ್ ಮಾಡುವಂಥದ್ದು. ಸೆಕೆಂಡ್ ಬಂದ್ಬಿಟ್ಟು ಲ್ಯಾಬಲ್ಲಿ KMnO4 ಸೊಲ್ಯೂಷನ್ಗೆ ಡಿಸಾಲ್ವ್ ಮಾಡಿ ಮತ್ತೆ ಅದನ್ನು ಡೈಲ್ಯೂಟ್ ಮಾಡ್ತಾ ಹೋಗುವಂಥದ್ದು. ಅಂದರೆ 100 ml ಬೀಕರಲ್ಲಿ ಸ್ವಲ್ಪ 10 ml ಆ್ಯಡ್ ಮಾಡ್ತಾ ಹೋಗ್ತಾರೆ. ಈ ಡೈಲ್ಯೂಷನ್ಸ್ಗಳು ಎರಡೂ ಕೂಡ, ಡಿಸಾಲ್ವಿಂಗು ಡೈಲ್ಯೂಷನು, ಈ ಎರಡೂ ಎಕ್ಸ್ಪೆರಿಮೆಂಟ್ಗಳು ನಿಮಗೆ ಏನನ್ನು ಹೇಳ್ಕೊಡ್ತು, ಯು ಅಂಡರ್ಸ್ಟುಡ್ ದ್ಯಾಟ್ ಮ್ಯಾಟರ್ ಇಸ್ ವೆರಿ ಸ್ಮಾಲ್. ಅಂದರೆ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್ ಅಂತ ಹೇಳಿ, ಟೈನಿ ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳೋದು ಗೊತ್ತಾಯಿತು. ಪಾರ್ಟಿಕಲ್ಸ್ ಡೂ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್ ಅಂತ ಹೇಳೋದು ಗೊತ್ತಾಯಿತು. ಆ್ಯಂಡ್ ಮ್ಯಾಟರ್ ಇಸ್ ಇನ್ ಪಾರ್ಟಿಕಲ್ ನೇಚರ್ ಅಂತ ಹೇಳೋದು ಕೂಡ ಗೊತ್ತಾಯಿತು ಅಲ್ವಾ. ಹಾಗಾದರೆ ವಾಟ್ ಆರ್ ದಿ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಮ್ಯಾಟರ್ ಅಂತ ಹೇಳೋದನ್ನ, ಪಾರ್ಟಿಕಲ್ ನೇಚರ್ ಆಫ್ ಮ್ಯಾಟರ್ ಅಂತ ಹೇಳೋದನ್ನ ನೋಡೋಣ. ನಮಗೆ ಗೊತ್ತಾಯಿತು ದಟ್ ಮ್ಯಾಟರ್ ಅಂತ ಹೇಳುವಂಥದ್ದು ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್. ಪಾರ್ಟಿಕಲ್ ಅಂತ ಹೇಳಿದರೆ ಯಾವುದದು, ಅದು ಆಟಮ್ ಆಗಿರಬಹುದು ಅಥವಾ ಮಾಲಿಕ್ಯೂಲ್ಸ್ ಆಗಿರಬಹುದು. ಇದರ ಬಗ್ಗೆ ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ಮಾತಾಡೋಣ. ಆಟಮ್ಸ್ ಅಂತ ಹೇಳಿದ್ರೇನು, ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳೋದನ್ನು ವಿಲ್ ಟಾಕ್ ಇನ್ ಸೆಕೆಂಡ್ ಚಾಪ್ಟರ್. ಬಟ್ ಈ ಪಾರ್ಟಿಕಲ್ಸ್ನಲ್ಲೇ ನಾವು ಇದ್ಕೊಂಡು ಇವಾಗ ಮಾತಾಡೋಣ. ಜಸ್ಟ್ ಪಾರ್ಟಿಕಲ್, ಅದರ ಒಳಗಡೆ ಹೋಗೋದು ಬೇಕಾಗಿಲ್ಲ. ಆಟಮ್ ಒಳಗಡೆ ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸ್ ಇದೆ, ಅದರ ಬಗ್ಗೆ ಯಾವುದೇ ಥರದ ಮಾತುಗಳು ಇಲ್ಲಿ ಬೇಡ. ವಿ ವಿಲ್ ಬಿ ಟಾಕಿಂಗ್ ದೋಸ್ ಥಿಂಗ್ಸ್ ಇನ್ ಸೆಕೆಂಡ್ ಚಾಪ್ಟರ್. ಈಗ ಇಲ್ಲಿಗೆಷ್ಟೇ ತಗೊಳ್ಳಿ ನಿಮ್ಮ ಲಿಮಿಟೇಷನ್ಸ್ ಆ್ಯಂಡ್ ಇಮ್ಯಾಜಿನೇಷನ್ಸ್ನ ಪಾರ್ಟಿಕಲ್ಸ್ ಅಂತ ಹೇಳೋ ಪಾಯಿಂಟಲ್ಲಿ. ಈಗ ಪಾರ್ಟಿಕಲ್ಸ್ ಆರ್ ವೆರಿ ಟೈನಿ ಅಂತ ಹೇಳೋದು ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ವಿ ಅಕ್ಸೆಪ್ಟೆಡ್ ದ್ಯಾಟ್. ಅದಲ್ಲದೆ ಪಾರ್ಟಿಕಲ್ಸ್ ಆಫ್ ಮ್ಯಾಟರಲ್ಲಿ ಸ್ಪೇಸ್ ಇದೆ ಅಂತ ಹೇಳೋ ಪಾಯಿಂಟ್ ಕೂಡ ನಮಗೆ ಗೊತ್ತಾಯಿತು. ಆ್ಯಂಡ್ ವಿಲ್ try to get more NCERT examples for this. Particles of matter move constantly ಅಂತ ಹೇಳೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕಾಗಿದೆ. ಅಂದರೆ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಪರ್ಫ್ಯೂಮ್ ಸ್ಮೆಲ್ ಬಗ್ಗೆ ಎಕ್ಸಾಂಪಲ್ಸ್ ಹೇಳಿದಾಗ ನಾನು ಹೇಳಿದ್ದೆ. ಆ್ಯಂಡ್ ಒನ್ ಮೋರ್, particles are attracted to each other. They are attracted to each other. Here refers to particles which constitutes the entire matter do attract each other ಅಂತ ಹೇಳುವಂಥದ್ದು. So we'll go with every point. This is something, the very first characteristic of matter, that particles of matter are tiny. ನಿಮಗೆ ಹೇಗೆ ಗೊತ್ತಾಗಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಇಫ್ ದೇ ಆಸ್ಕ್ ದಿಸ್ ಕ್ವೆಶನ್ ಫಾರ್ 3 marks or 2 marks, like justify that particles of matter are in tiny, particles of matter do have tiny size ಅಂತ ಹೇಳೋದನ್ನ justify ಮಾಡಿ ಅಂತ ಹೇಳಿ ಕೇಳಿದ್ರೆ, you have to explain dilution of KMnO4. dilution activity ಇದೆಯಲ್ವಾ, ಈ ಒಂದು ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಡೈಲ್ಯೂಷನ್ದು ಎಕ್ಸ್ಪೆರಿಮೆಂಟನ್ನು ನೀವು ನೋಡ್ತಾ ಹೋಗಿ. ಸೆಕೆಂಡ್ ಪ್ರಾಪರ್ಟಿ ಏನು, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಇದರ ಬಗ್ಗೆ ಆಲ್ರೆಡಿ ನಾವು ಫಸ್ಟ್ 2 ಆಕ್ಟಿವಿಟೀಸಲ್ಲಿ ನೋಡಿದ್ವಿ. ಶುಗರ್ ಆ್ಯಡ್ ಮಾಡೋದು ಮತ್ತು ಸಾಲ್ಟ್ ಆ್ಯಡ್ ಮಾಡೋದು, KMnO4 ಕ್ರಿಸ್ಟಲ್ಸ್ನ ಆ್ಯಡ್ ಮಾಡೋದು. ಅವುಗಳು ಯಾವುದು ಕೂಡ ಅಪಿಯರ್ ಆಗಲ್ಲ, ಅವುಗಳು ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ದೇ ಆಕ್ಯುಪೈ ದ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ವಾಟರ್. ಸೊ ದೇರ್ ಇಸ್ ಅ ಸ್ಪೇಸ್, ದೇರ್ ಎಕ್ಸಿಸ್ಟ್ ಸ್ಪೇಸ್ ಅಂತ ಹೇಳೋದು ಗೊತ್ತಾಯಿತು. ಅದೇ ಥರ ಇಫ್ ಯು ರೀಡ್ ಯುವರ್ NCERT ಟೆಕ್ಸ್ಟ್ ಬುಕ್, they have given an example of preparing tea or coffee or lemonade. ಇದರಲ್ಲಿ ಸಣ್ಣ ಸಣ್ಣ ಮಿಕ್ಸ್ ಪಾರ್ಟಿಕಲ್ಸ್ಗಳು ಇಂಟರ್ಮಿಕ್ಸ್ ಆಗುತ್ತೆ ಇನ್ ಸಚ್ ಅ ವೇ ದಟ್ ವಿ ವೋಂಟ್ ಬಿ ಏಬಲ್ ಟು ಸಿ ದಿಸ್ ಟೀ ಪಾರ್ಟಿಕಲ್ಸ್, ಕಾಫಿ ಪಾರ್ಟಿಕಲ್ಸ್, ಮಿಲ್ಕ್ ಪಾರ್ಟಿಕಲ್ಸ್, ಅವುಗಳನ್ನ ನಮಗೆ ನೋಡೋಕ್ಕಾಗಲ್ಲ. ಸೊ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಕೂಡ ಅವುಗಳೇನಾಗುತ್ತೆ, ಇಂಟರ್ಮಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ರಾಪರ್ಟೀಸ್, ಎಕ್ಸಾಂಪಲ್ಸ್ಗಳು ಕೂಡ ಇಸ್ ವೆರಿ ಎವಿಡೆಂಟ್ ದ್ಯಾಟ್ ದೇ ಡೂ ಹ್ಯಾವ್ ಸ್ಪೇಸ್. ಈಗ ಡೆಟಾಲ್ ಮತ್ತು ವಾಟರನ್ನು ಮಿಕ್ಸ್ ಮಾಡಿದ್ರೆ ಅವುಗಳು ಯಾಕೆ ಮಿಕ್ಸ್ ಆಗುತ್ತೆ, ಬಿಕಾಸ್ ಡೆಟಾಲ್ದು ಮಾಲಿಕ್ಯೂಲ್ಸ್ಗಳು ವಾಟರ್ ಮಾಲಿಕ್ಯೂಲ್ಸ್ಗಳ ಜೊತೆ ಇಂಟರ್ಮಿಕ್ಸ್ ಆಗಿ ಪಾರ್ಟಿಕಲ್ ಸ್ಪೇಸನ್ನು ಆಕ್ಯುಪೈ ಮಾಡ್ತಾ ಹೋಗುತ್ತೆ. ಬಟ್ ನಮಗೆ ಕಾಣಲ್ಲ ಅಲ್ವಾ, ಡೆಟಾಲ್ದು ಪಾರ್ಟಿಕಲ್ಸ್ ಇದೇ ಥರ ಇರುತ್ತೆ, ವಾಟರ್ ಪಾರ್ಟಿಕಲ್ಸ್ ಇದೇ ಥರ ಇರುತ್ತೆ. ವಿ ವೋಂಟ್ ಬಿ ಏಬಲ್ ಟು ಸಿ ದೆಮ್, ರೈಟ್? ಸೊ ದಿಸ್ ಇಸ್ ಸೆಕೆಂಡ್ ಎಕ್ಸಾಂಪಲ್. ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ ನೇಚರ್ ಆಫ್ ಮ್ಯಾಟರ್ ಯಾವುದು ಅಂತ ಹೇಳಿದ್ರೆ ವೆರಿ ಈಸಿ, ಕಂಟಿನ್ಯೂ ಆಗಿ ಮೂವ್ ಆಗುತ್ತೆ. ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಅಂತ ಹೇಳುವಂಥದ್ದು. ಪಾರ್ಟಿಕಲ್ಸ್ ಡೂ ಹ್ಯಾವ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಹೇಗೆ ಜಸ್ಟಿಫೈ ಮಾಡ್ತೀರಾ? ದೆರ್ ಇಸ್ ಆಕ್ಟಿವಿಟಿ 1.3. ಇಲ್ಲಿ
ಅನ್ಲಿಟ್ ದ ಇನ್ಸೆನ್ಸ್ ಸ್ಟಿಕ್. ನೀವೊಂದು ಅಗರಬತ್ತಿಯನ್ನು ಉರಿಸಲೇಬೇಡಿ, ಡು ನಾಟ್ ಲಿಟ್ ಇಟ್. ಓಕೆ, ಅನ್ಲಿಟ್ ಇನ್ಸೆನ್ಸ್ ಸ್ಟಿಕ್ ಅನ್ನು ಯಾವುದೊಂದು ಕಾರ್ನರಲ್ಲಿ ಇಟ್ಟರೆ ಡು ಯು ಗೆಟ್ ದ ಸ್ಮೆಲ್ ಫ್ರಮ್ ಇಟ್? ನೋ, ಬಿಕಾಸ್ ಸ್ಮೆಲ್ ಕ್ಯಾರಿ ಮಾಡುವಂತಹ ಪಾರ್ಟಿಕಲ್ಸ್ಗಳು ಆರ್ ನಾಟ್ ಮೂವಿಂಗ್, ದೇ ಆರ್ ಇನ್ ಸಾಲಿಡ್ ಸ್ಟೇಟ್, ರೈಟ್? ಬಟ್ ದ ಮೂಮೆಂಟ್ ಯು ಲೈಟ್ ಇನ್ ದ ಇನ್ಸೆನ್ಸ್ ಸ್ಟಿಕ್, ಅಲ್ಲಿ ಒಂದು ಫ್ರೇಗ್ರೆನ್ಸ್ ಏನಿದೆ ಎಂಟೈರ್ ಅಟ್ಮಾಸ್ಫಿಯರ್ಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾತಕ್ಕೋಸ್ಕರ ಸ್ಪ್ರೆಡ್ ಆಗಬೇಕು? ದರ್ ಇಸ್ ಅ ಇಮೇಜ್ ಹಿಯರ್. ನೀವು ನೋಡ್ತಿದ್ರೆ ಸ್ಮೋಕ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ದಿಸ್ ಸ್ಮೋಕ್ ಆಫ್ ಅಗರ್ಬತ್ತಿ ಕ್ಯಾರೀಸ್ ಆಲ್ ದೋಸ್ ಫ್ರೇಗ್ರೆನ್ಸ್ ಟು ಅ ಸರೌಂಡಿಂಗ್ ಪ್ಲೇಸಸ್ ಬಿಕಾಸ್ ಪಾರ್ಟಿಕಲ್ಸ್ ವಿಚ್ ಕ್ಯಾರಿ ದಟ್ ಫ್ರೇಗ್ರೆನ್ಸ್ ಆರ್ ಮೂವಿಂಗ್ ಅಂತ ಹೇಳುವಂಥದ್ದು. ಸೊ ಥ್ರೂ ದ ಸ್ಮೆಲ್ which comes from one place to another, you're very sure that okay, particles do move. ಅಥವಾ ಇಲ್ಲನಲ್ಲಿ ಸ್ಮೆಲ್ ಬರಬಾರ್ದಿತ್ತು. ಪಕ್ಕದ ಮನೆ ಆಂಟಿ ಬಿರಿಯಾನಿ ಮಾಡ್ತಿದ್ದಾರೆ, ಪಕ್ಕದ ಮನೇಲಿ ಯಾವುದೊಂದು ಡಿಲಿಷಿಯಸ್ ಆಗಿರುವಂತಹ ಡಿಶಸ್ ಮಾಡ್ತಿದ್ದಾರೆ, ಅದ್ರ ಸ್ಮೆಲ್ ಬರ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ಗೇಷಿಯಸ್ ಸ್ಟೇಟ್ನಲ್ಲಿ ಆ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿ, ರೈಟ್? ಸೊ ಎಸ್, ಪಾರ್ಟಿಕಲ್ಸ್ ಡೂ ಮೂವ್. ಇನ್ನೊಂದು ಇಂಕ್ ಡ್ರಾಪನ್ನು, ಇಂಕನ್ನು ನೀವು ವಾಟರಿಗೆ ಡ್ರಾಪ್ ಮಾಡಿದ್ರೆ ಅವುಗಳು ಅಲ್ಲೇ ಇರುತ್ತಾ? ನೋ, ದೇ ಟ್ರೈ ಟು ಡಿಫ್ಯೂಸ್ ಇನ್ ಟು ದ ವಾಟರ್, ರೈಟ್? ಸೊ ಇದು ಕೂಡ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ one of the example where we can say that particles do move anta heli. But do carry this experiment. Take 2 cups of water. In 1 cup you add ink and in another cup you add honey. Okay? So ಯಾವುದು ಈಸಿಯಾಗಿ ಕ್ವಿಕ್ ಆಗಿ ಮೂವ್ ಆಗುತ್ತೆ? ಕ್ವಿಕ್ ಆಗಿ ಇಂಕ್ ಪಾರ್ಟಿಕಲ್ಸ್ಗಳು ಮೂವ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಲೈಟ್ ವೇಟ್ ಅಲ್ವಾ. ಬಟ್ ಹನಿ ಆಲ್ಸೋ ವಿಲ್ ಗೆಟ್ ಮಿಕ್ಸ್ಡ್ ವಿತ್ ವಾಟರ್, ಬಟ್ ಇಟ್ ಟೇಕ್ಸ್ ಟೈಮ್. ಅದು ಅದಕ್ಕೆ ತನ್ನದೇ ಆದಂತಹ ಒಂದು ಟೈಮನ್ನು ತಗೊಂಡು ಏನು ಮಾಡುತ್ತೆ, ವಾಟರ್ ಜೊತೆ ಅದು ಮಿಕ್ಸ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು ಇಸ್ ರಿಗಾರ್ಡಿಂಗ್ ದ ಕಂಡೀಷನ್. ಈಗ ಕೋಲ್ಡ್ ಮತ್ತು ಹಾಟ್ ಕಂಡೀಷನಲ್ಲಿ, ಇನ್ ಹಾಟ್ ಕಂಡೀಷನ್ ನೀವು KMnO4 ಕ್ರಿಸ್ಟಲ್ ವಿಚ್ ಗಿವ್ಸ್ ಆ್ಯಕ್ಚುಲಿ ಅ ಪಿಂಕ್ ಕಲರ್, ಆ ಕ್ರಿಸ್ಟಲ್ಸನ್ನ ಡಿಸಾಲ್ವ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡ್ರೆ ಇಟ್ ಡಿಸಾಲ್ವ್ಸ್ ವೆರಿ ಕ್ವಿಕ್. ಅದು ಬೇಗ ಕ್ವಿಕ್ ಆಗಿ ಡಿಸಾಲ್ವ್ ಆಗುತ್ತೆ ದ್ಯಾನ್ ಡಿಸಾಲ್ವಿಂಗ್ ಕಾಪರ್ ಸಲ್ಫೇಟ್. CuSO4 ಅಂತ ಹೇಳುವಂಥದ್ದು ಎಸ್ ಕಾಪರ್ ಸಲ್ಫೇಟ್. ಅದನ್ನು ನೀವು ನೀರಿಗೆ ಹಾಕಿ ಡಿಸಾಲ್ವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಯಾವ ನೀರಿಗೆ? ಕೋಲ್ಡ್ ವಾಟರಿಗೆ. ಕೋಲ್ಡ್ ವಾಟರಲ್ಲಿ ಟೈಮ್ ತಗೊಳ್ಳುತ್ತೆ, ಹಾಟ್ ವಾಟರಲ್ಲಿ ಬೇಗ ಮಿಕ್ಸ್ ಆಗುತ್ತೆ, ಪಾರ್ಟಿಕಲ್ಸ್ಗಳು ಬೇಗ ಮೂವ್ ಆಗುತ್ತೆ. ಸೊ ಮಿಕ್ಸ್ ಆಗುತ್ತೆ ಅಂತ ಹೇಳೋದಕ್ಕಿಂತ ದೇ ಮೂವ್ ಫಾಸ್ಟರ್. ಎಲ್ಲಿ? ಹಾಟ್ ಕಂಡೀಷನ್ಸಲ್ಲಿ. ಅದು ಹಾಟ್ ವಾಟರ್ ಆಗಿರ್ಬೋದು ಅಥವಾ ನೀವು ಪಾರ್ಟಿಕಲ್ಸ್ಗಳನ್ನೇ ಹೀಟ್ ಮಾಡ್ತೀರಾ ಅಂತ ಹೇಳೋದಾಗಿರ್ಬೋದು. ಸೊ ಕಾಪರ್ ಸಲ್ಫೇಟು ಸ್ವಲ್ಪ ನಿಧಾನವಾಗಿ ಕರಗುತ್ತೆ ಕೋಲ್ಡ್ ವಾಟರಲ್ಲಿ. ಕಾಪರ್ ಸಲ್ಫೇಟ್ ಅಂತ ಹೇಳುವಂಥದ್ದು ಇಸ್ ಅ ಬ್ಲೂ ಕಲರ್ ಕ್ರಿಸ್ಟಲ್. ಯಾವ ಕಲರ್ ಇರುತ್ತೆ? ಅದು ಬ್ಲೂ ಕಲರ್ ಕ್ರಿಸ್ಟಲ್. KMnO4 ಅಂತ ಹೇಳುವಂಥದ್ದು ಡಾರ್ಕ್ ವಾಯ್ಲೆಟ್ ಕಲರ್ ಇರುತ್ತೆ. ಸೊ ಕೋಲ್ಡ್ ವಾಟರಲ್ಲೂ ಹಾಟ್ ವಾಟರಲ್ಲೂ ಪಾರ್ಟಿಕಲ್ಸ್ಗಳು ಮೂವ್ ಆಗುತ್ತಾ ಅಂತ ಹೇಳಿ ಚೆಕ್ ಮಾಡಿದರೆ ಎಸ್, ದೇ ಮೂವ್ ವೆರಿ ಕ್ವಿಕ್ಲಿ ಇನ್ ಹಾಟ್ ವಾಟರ್ ಕಂಪೇರ್ಡ್ ಟು ಕೋಲ್ಡ್ ವಾಟರ್ ಅಂತ ಹೇಳುವಂಥದ್ದು ಕೂಡ ಯು ಗೆಟ್ ಫ್ರಮ್ ಆಕ್ಟಿವಿಟಿ ನಂಬರ್ 1.5. ಸೊ ಆಕ್ಟಿವಿಟಿ ನಂಬರ್ 1.3 ದೇ ಟಾಕ್ ಅಬೌಟ್ ಲೈಟಿಂಗ್ ದ ಇನ್ಸೆನ್ಸ್ ಸ್ಟಿಕ್. ಹೇಗೆ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾ ಇದೆ ಅಂತ ಹೇಳಿ. ಆಕ್ಟಿವಿಟಿ ನಂಬರ್ 1.4 ದೇ ಟಾಕ್ ಅಬೌಟ್ ಮಿಕ್ಸಿಂಗ್ ಹನಿ ಆ್ಯಂಡ್ ಇಂಕ್ ಇನ್ ವಾಟರ್. ಯಾವುದು ಬೇಗ ಮೂವ್ ಆಗುತ್ತೆ ಅಂತ ಹೇಳ್ಕೊಂಡು ಸೈಜ್ ದೇ ಟಾಕ್ ಅಬೌಟ್ ಬೇಸಿಕಲಿ ಸೈಜ್ ಜಾಸ್ತಿ ಇದ್ರೆ ಯಾವ ಥರ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ, ಸ್ಲೋ ಆಗಿ ಮೂವ್ ಆಗುತ್ತೆ. ಹನಿಯಲ್ಲಿ ಪಾರ್ಟಿಕಲ್ ಸೈಜಸ್ ಹ್ಯೂಜ್ ಕಂಪೇರ್ ಟು ಇಂಕ್ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಈ ಆಕ್ಟಿವಿಟಿಯಲ್ಲಿ ಹಾಟ್ ಆ್ಯಂಡ್ ಕೋಲ್ಡ್ ಕಂಡೀಷನಲ್ಲಿ ಯಾವ ಥರ ಪಾರ್ಟಿಕಲ್ಸ್ಗಳು ಮೂವ್ ಆಗುತ್ತೆ. ಸೊ ಹಾಟ್ ವಾಟರ್ ಇದ್ದರೆ ಅದರಲ್ಲಿ ಪಾರ್ಟಿಕಲ್ಸ್ಗಳು ಬೇಗ ಮೂವ್ ಆಗಿ ಡಿಸಾಲ್ವ್ ಆಗುತ್ತೆ. ಕೋಲ್ಡ್ ವಾಟರ್ ಆಗಿದ್ರೆ ಅದರಲ್ಲಿ ಪಾರ್ಟಿಕಲ್ಸ್ಗಳು ಮೂವ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಬಟ್ ಇನ್ ಆಲ್ ದಿಸ್ 3 activities you understood that particles do move from one place to another place ಅಂತ ಹೇಳಿ. So this is another characteristic of particulate nature of matter. Okay, so next comes the definition for it. Particles are continuously moving. ಟೆಂಪ್ರೇಚರ್ ರೈಸ್ ಆದಾಗ ಅವುಗಳ ಮೂವ್ಮೆಂಟ್ ಏನಾಗುತ್ತೆ? ಫಾಸ್ಟರ್ ಆಗುತ್ತೆ. ದ ಎನರ್ಜಿ ಫಾರ್ ಮೂವಿಂಗ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ವಾಟ್? ಕೈನೆಟಿಕ್ ಎನರ್ಜಿ. ಇನ್ ಸಿಂಪಲ್ ವರ್ಡ್ ಐ ಆಮ್ ಟಾಕಿಂಗ್ ಅಬೌಟ್. ನೋಡಿದ ಡೆಫಿನೇಷನ್, ಪ್ರಾಪರ್ ಡೆಫಿನೇಷನ್. ಕೈನೆಟಿಕ್ ಎನರ್ಜಿ ಅಂತ ಹೇಳೋ ವರ್ಡನ್ನು ಯು ಯೂಸ್ ಇನ್ 9th standard. ದ ಎನರ್ಜಿ ಟು ಮೂವ್ ಅಥವಾ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ದು ಎನರ್ಜಿಯನ್ನು ಕೈನೆಟಿಕ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿ ನಾವು ಕರಿತೀವಲ್ವಾ. ಸೊ ಈ ಎನರ್ಜಿ ಈಸ್ ಆಲ್ವೇಸ್ ಗ್ರೇಟರ್ ವೆನ್ ಯು ರೇಸ್ ದ ಟೆಂಪ್ರೇಚರ್. ಅದೇ ಥರ ವಿತ್ ದ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಈ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಬೇಕು, ಪಾರ್ಟಿಕಲ್ಸ್ಗಳದ್ದು ಮೂವ್ಮೆಂಟ್ ಕೂಡ ಜಾಸ್ತಿ ಆಗಬೇಕು.
ಆ ಒಂದು ಫಾರ್ಮೆಟಲ್ಲಿ ವಿ ಆಲ್ಸೋ ಸಿ ಅನಾದರ್ ಪ್ರಾಸೆಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ಈಗ ಇಂಕನ್ನು ವಾಟರಿಗೆ ಮಿಕ್ಸ್ ಮಾಡ್ತಾ ಇದ್ದೀರಾ, ಹನಿಯನ್ನು ವಾಟರಿಗೆ ಮಿಕ್ಸ್ ಮಾಡ್ತಿದ್ದೀರಾ, ಡೆಟಾಲನ್ನು ವಾಟರಿಗೆ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಸಿ ದ್ಯಾಟ್ ಪಾರ್ಟಿಕಲ್ಸ್ ಆರ್ ಇಂಟರ್ಮಿಕ್ಸಿಂಗ್ ಆನ್ ದೇಯರ್ ಓನ್ ಆ್ಯಂಡ್ ಯು ಕಾಲ್ ದಿಸ್ ಪ್ರಾಸೆಸ್ ಆಸ್ ವಾಟ್? ಡಿಫ್ಯೂಷನ್. ಡಿಫ್ಯೂಷನ್ದು ಡೆಫಿನೇಷನ್ ಇನ್ ಯೋರ್ NCERT is given like this: intermixing of particles of two different matter on their own anta heluvanthadu. So this is also something which you see when particles are moving, right? So on heating, diffusion yavaglu kuda fast agutte. Diffusion becomes faster, movement becomes faster anta heluvanthadu. So ಪಾರ್ಟಿಕಲ್ಸ್ ಮೂವ್ ಆಗುತ್ತೆ ಅಂತ ಹೇಳೋದಕ್ಕೆ ದ ವೆರಿ ಫಸ್ಟ್ ಎವಿಡೆನ್ಸ್ ಏನಿತ್ತು? ಬ್ರೌನಿಯನ್ ಮೂವ್ಮೆಂಟ್ ಆಗಿತ್ತು ಆ್ಯಂಡ್ ಡಿಫ್ಯೂಷನ್. ದೀಸ್ ಟು ಎಕ್ಸ್ಪೆರಿಮೆಂಟ್ಸ್ ಗಿವನ್ ಎವಿಡೆನ್ಸಸ್ ದ್ಯಾಟ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್, ಮ್ಯಾಟರ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಹೇಳುವಂಥದ್ದಕ್ಕೆ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಕಿಂದ ಬಂದಿತ್ತು. ನೆಕ್ಸ್ಟ್, ಪಾರ್ಟಿಕಲ್ಸ್ ಡೂ ಅಟ್ರಾಕ್ಟ್ ಈಚ್ ಅದರ್. ಇದು ನಿಮ್ಮ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ, ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳೋದಕ್ಕೆ. ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಮ NCERTಯಲ್ಲಿ ಒಂದು ಡಾನ್ಸ್ ಫಾರ್ಮನ್ನು ಕೊಟ್ಟಿದ್ದಾರೆ. ಅರುಣಾಚಲ್ ಪ್ರದೇಶ್ ಇದು ಟ್ರೈಬ್, ಇದು ಒಂದು ಡಾನ್ಸ್ ಫಾರ್ಮ್ ಇದು. ಓಕೆ, ಸೊ ಈ ಡಾನ್ಸ್ ಫಾರ್ಮ್ನಲ್ಲಿ ಜಸ್ಟ್ ಲುಕ್ ಎಟ್ ದ ಸ್ಟೂಡೆಂಟ್ಸ್ ಹೋಲ್ಡಿಂಗ್ ದೇ ವೇಸ್ಟ್. ಅವರು ವೇಸ್ಟ್ನ ತುಂಬ ಹತ್ತಿರ ಇದ್ದಾರೆ, ಪಕ್ಕದಲ್ಲಿದ್ದಾರೆ, ಆ್ಯಂಡ್ ದೇ ಹೋಲ್ಡಿಂಗ್ ಟುಗೆದರ್. ಅವುಗಳದೊಂದು ಚೈನನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ರೌಂಡ್ ಚೈನ್. ಓಕೆ, ಆ್ಯಂಡ್ ಸೆಕೆಂಡ್ ಕ್ಯಾಟಗರಿಯಲ್ಲಿ ಏನಂತ ಹೇಳಿದ್ರೆ ಎಲ್ರುಗಳು ಅಂದರೆ ತುಂಬ ಜನ ಆರ್ ಅನದರ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಹೋಲ್ಡಿಂಗ್ ದಿ ಹ್ಯಾಂಡ್ಸನ್ನು ಹೋಲ್ಡ್ ಮಾಡಿಕೊಂಡು ಒಂದು ಸರ್ಕಲ್ ಫಾರ್ಮ್ ಮಾಡ್ಕೊಳ್ತಾರೆ, ವೇಸ್ಟನ್ನು ಹೋಲ್ಡ್ ಮಾಡಿ ಒಂದು ಸರ್ಕಲ್ನ ಫಾರ್ಮ್ ಮಾಡ್ಕೊಳ್ತಾರೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಗ್ರೂಪ್ ವೇರ್ ಸ್ಟೂಡೆಂಟ್ಸ್ ವಿಲ್ ಹೋಲ್ಡ್ ದೇಯರ್ ಫಿಂಗರ್ಸ್. ಅಂದರೆ ಪಕ್ಕದಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಜಸ್ಟ್ ಟಚಿಂಗ್ ದ ಫಿಂಗರ್ ಇನ್ನೊಂದು ಗ್ರೂಪ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ನಿಮ್ಮ ಮುಂದೆ ಇವಾಗ 3 ಗ್ರೂಪ್ಸ್ ಇದೆ ಹ್ಯೂಮನ್ ಚೈನ್ ಫಾರ್ಮ್ ಮಾಡ್ಕೊಂಡಿರುವಂಥದ್ದು. ಒನ್ ಹ್ಯೂಮನ್ ಚೈನ್ ಬಿನ್ ಫಾರ್ಮ್ಡ್ ಬೈ holding the waist, the other human chain formed by holding the hands, and one more is actually formed by holding the fingers. ಈ 3 ಹ್ಯೂಮನ್ ಚೈನಲ್ಲಿ ಯಾವುದನ್ನ ಈಸಿಯಾಗಿ ಬ್ರೇಕ್ ಮಾಡ್ತೀರಾ? ದ ಫಿಂಗರ್ಸ್ ಒನ್, ಬಿಕಾಸ್ ಅಲ್ಲಿ ಫೋರ್ಸ್ ಇಸ್ ಲೆಸ್ಸರ್ ವಿತ್ ದ ಫಿಂಗರ್ಸ್. ಮತ್ತೆ ಡಿಫಿಕಲ್ಟ್ ಯಾವುದು ಬ್ರೇಕ್ ಮಾಡಲಿಕ್ಕೆ ಹ್ಯೂಮನ್ ಚೈನನ್ನು? ದ ಒನ್ ವಿಚ್ ಇಸ್ ಬಿನ್ ಹೋಲ್ಡ್ ಬೈ ವೇಸ್ಟ್, ಬಿಕಾಸ್ ಹಿಯರ್ ಆಲ್ ದ ಸ್ಟೂಡೆಂಟ್ಸ್ ಆರ್ ವೆರಿ ನಿಯರ್ ಟು ಒನ್ ಅನದರ್. ಇಲ್ಲಿ ಸ್ವಲ್ಪ ಹತ್ರ ಇದ್ರು, ಫಿಂಗರ್ಸ್ ಅಲ್ಲಿ ಏನಾಯ್ತು ಇನ್ನ ದೂರ ಹೋಗ್ತಾರೆ. ಸೊ ವೆನ್ ಎವರ್ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಫೋರ್ಸ್ ಇಸ್ ಆಲ್ವೇಸ್ ಹ್ಯೂಜ್. ಆಯ್ತಾ? ಪಾರ್ಟಿಕಲ್ಸ್ಗಳು ಸ್ವಲ್ಪ ಜಾಸ್ತಿ ದೂರ ಇದ್ದಾರೆ ಅಂತ ಹೇಳಿದ್ರೆ ಅವುಗಳ ನಡುವೆ ಫೋರ್ಸ್ ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ವಾಂಟೆಡ್ ಟು ಟೀಚ್ ಯು ಥ್ರೂ ದಿಸ್ ಆಕ್ಟಿವಿಟಿ ನಂಬರ್ 1.6 ಹ್ಯೂಮನ್ ಚೈನ್ ಬಗ್ಗೆ. ಇನ್ನೂ ಒಂದು ಆಕ್ಟಿವಿಟಿ ಕೊಡ್ತಾರೆ, ದಟ್ ಈಸ್ 1.7 ವೇರ್ ದೇ ಟಾಕ್ ಅಬೌಟ್ ಹ್ಯಾಮರಿಂಗ್ 3 ಆಬ್ಜೆಕ್ಟ್ಸ್. ಸೊ ಹ್ಯಾಮರ್ ತಗೊಂಡು ಜಜ್ಜಿ ಯಾವುದನ್ನ? ಐಸ್ ಕ್ಯೂಬ್ಸನ್ನು. ಸೊ ಇಟ್ ಟೇಕ್ಸ್ ಟೈಮ್, ರೈಟ್? ಅಷ್ಟು ಈಸಿ ಅಲ್ಲ ಐಸ್ ಕ್ಯೂಬ್ಸನ್ನು ತೆಗೆದು ಹುಡಿ ಮಾಡಲಿಕ್ಕೆ. ಯಾತಕ್ಕೋಸ್ಕರ? ಇನ್ ಐಸ್ ಕ್ಯೂಬ್ಸ್ ಆಲ್ ದಿ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಅವುಗಳು ಹತ್ರ ಇದೆ. ದ ಮೋರ್ ಕ್ಲೋಸರ್ ದೇ ಆರ್, ಮೋರ್ ಸ್ಟ್ರಾಂಗರ್ ವಿಲ್ ಬಿ ದ ಫೋರ್ಸ್ ಬಿಟ್ವೀನ್ ದೆಮ್. ಆ್ಯಂಡ್ ಥಿಂಕ್ ಆಫ್ ಹ್ಯಾಮರಿಂಗ್ ದ ಚಾಕ್ ಪೀಸಸ್. ಚಾಕ್ ಪೀಸ್ ಇಟ್ಕೊಂಡು ಹ್ಯಾಮರಿಂಗ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಈಸಿಲಿ ಬ್ರೇಕ್ ದೆಮ್ ಇನ್ ಟು ಪೌಡರ್, ಬಿಕಾಸ್ ಇಲ್ಲಿ ಪಾರ್ಟಿಕಲ್ಸ್ಗಳು ದೋ ದೇ ಆರ್ ವೆರಿ ಕ್ಲೋಸ್, ದೇ ಡು ನಾಟ್ ಹ್ಯಾವ್ ಅ ಹ್ಯೂಜ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲಿ ಇನ್ ಐರನ್ ನೇಲ್ ಅಲ್ಲಿ Fe, ಇಲ್ಲಿ ಚಾಕ್, ಇಲ್ಲಿ ಐಸ್, ಇದು 3 ತಗೊಂಡ್ರೆ Fe ಇಸ್ ಅ ಮೆಟಲ್. ಇದನ್ನ ನೀವೇನಾದ್ರು ಹ್ಯಾಮರ್ ಮಾಡ್ತೀರಾ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ವಿತ್ ದಿ ಹ್ಯಾಮರ್ ಟು ಬ್ರೇಕ್ ದಿಸ್ Fe ಇಂಟು ಪೌಡರ್ ಫಾರ್ಮ್, ಬಿಕಾಸ್ ಪಾರ್ಟಿಕಲ್ಸ್ ಆರ್ that closely packed and they do show very strong force of attraction. So particles ಗಳಲ್ಲಿ ಕೆಲವೊಂದು ಮ್ಯಾಟರ್ ನಲ್ಲಿ ಈ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಇನ್ ಮೆಟಲ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಹ್ಯೂಜ್. ಹಾಗಾಗಿ ಅವುಗಳನ್ನ ಬ್ರೇಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಡಿಫ್ರೆಂಟ್ ಮ್ಯಾಟರ್ ಹ್ಯಾಸ್ ಡಿಫ್ರೆಂಟ್ ಲೆವೆಲ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳುವಂಥದ್ದು ಕೂಡ ನಿಮಗೆ ಗೊತ್ತಾಯಿತು. ಸೊ ದಿಸ್ ಇಸ್ ಡಿಫಿಕಲ್ಟ್ ಟು ಬ್ರೇಕ್. Then comes ice, which is quite difficult to break. You can easily break the chalk powder. ಯಾತಕ್ಕೋಸ್ಕರ ಈ ಥರ ವೇರಿಯೇಷನ್ಸ್ ನೀವು ನೋಡ್ತಾ ಇದ್ದೀರಾ? ಬಿಕಾಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಲ್ಸೋ ವಿಲ್ ವೇರಿ ಫ್ರಮ್ ಒನ್ ಮ್ಯಾಟರ್ ಟು ಅನದರ್ ಮ್ಯಾಟರ್. ಇಟ್ ವೇರೀಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ನೇಚರ್ ಮೇಲೆ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ಗಳು ಕೂಡ ವೇರಿ ಆಗ್ತಾ ಹೋಗುತ್ತೆ. ಒನ್ ಮೋರ್ ಆಕ್ಟಿವಿಟಿ 1.8 ಇದು, ಟ್ರೈ ಟು ಕಟ್ ಥ್ರೂ ವಾಟರ್. ಆ ವಾಟರ್ನ ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಪಾಸಿಬಲ್ ಇದೆಯಾ ವಾಟರನ್ನು ಬ್ರೇಕ್ ಮಾಡ್ಕೊಂಡು ಹೋಗಲಿಕ್ಕೆ? ಇಲ್ಲ. ಇಟ್ಸ್ ನಾಟ್
ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಬ್ರೇಕ್ ವಾಟರ್. ಈಗ ಡೈವರ್ಸ್ಗಳು ಕೂಡ ಅವರು ಈಸಿಯಾಗಿ ಸ್ವಿಮ್ ಮಾಡಬೇಕಾದ್ರೆ ವಾಟರನ್ನು ಏನು ಮಾಡ್ತೀವಿ ನಾವು, ವೆನ್ ವಿ ಸ್ವಿಮ್ ವಿ ಕ್ಯಾನ್ ಸ್ಲೈಡ್ ಥ್ರೂ ವಾಟರ್ ಅಲ್ವಾ ಈಸಿಯಾಗಿ. ಯಾತಕ್ಕೋಸ್ಕರ? ಬಿಕಾಸ್ ದಿಸ್ ವಾಟರ್ ಇಸ್ ನಾಟ್ ಕಂಟಿನ್ಯೂಸ್, ಇಟ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್, ವಾಟರ್ ಪಾರ್ಟಿಕಲ್ಸ್, ವಾಟರ್ ಮಾಲಿಕ್ಯೂಲ್ಸ್ಗಳು ಅಂತ ಹೇಳುವಂಥದ್ದು ಇದೆ ಅದರೊಳಗಡೆ. ಬಟ್ ದ ಪಾಯಿಂಟ್ ಇಸ್ we cannot break them because these water particles do have force of attraction, but we can slide through it. The reason is that force of attraction is weaker. ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಮಗೆ ವಾಟರನ್ನು ನಮ್ಮ ಫಿಂಗರ್ ಥ್ರೂ ಕಟ್ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಬ್ರೇಕ್ ದೆಮ್ because they do have a force of attraction, but we can slide through them because the force of attraction is lesser, or the force of attraction, extent of force is quite low ಅಂತ ಹೇಳ್ಬೋದು. These 2 points you have to take from the activity. So ಈ ಎಲ್ಲ ಆಕ್ಟಿವಿಟೀಸ್ಗಳು ನಮಗೆ ಏನು ಹೇಳ್ಕೊಡುತ್ತೆ, that particles do attract each other ಅಂತ ಹೇಳುವಂಥದ್ದು we learn from this, right? Next ಬಂದು Brownian movement, the movement of particles in liquid which has been identified by Robert Brown in 1827. ರಾಬರ್ಟ್ ಬ್ರೌನ್ ಏನು ಮಾಡ್ತಾರೆ, ಪೋಲನ್ ಗ್ರೈನ್ಸನ್ನು ವಾಟರಲ್ಲಿ ಹಾಕಿ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ಪೋಲನ್ ಗ್ರೈನ್ಸ್ ವೇರ್ ಮೂವಿಂಗ್ ರ್ಯಾಪಿಡ್ಲಿ ಥ್ರೂ ವಾಟರ್ ಇನ್ ಜಿಗ್‌ಜ್ಯಾಗ್ ಮ್ಯಾನರ್ ಆ್ಯಂಡ್ ಯು ಕಾಲ್ ದಿಸ್ ಮೂಮೆಂಟ್ ಆಸ್ ಬ್ರೌನಿಯನ್ ಮೂಮೆಂಟ್ ಅಂತ ಹೇಳಿ. ಸೊ ವಾಟ್ ಡಿಡ್ ಯು ಲರ್ನ್ ಸ್ಟೂಡೆಂಟ್ಸ್? ನಿಮ್ಮ ಟೇಕ್ ಪಾಯಿಂಟ್ಸ್ ಏನಿರಬೇಕು, ಟೇಕ್ ಅವೇ ಪಾಯಿಂಟ್ಸ್ಗಳು ಏನಿರಬೇಕು? ಫ್ರಮ್ ದ ವೆರಿ ಫಸ್ಟ್ ಸ್ಲೈಡ್ ವಿಲ್ ಕ್ವಿಕ್ ಡೂ ದ ರಿವಿಷನ್. ಇನ್ ದ ಫಸ್ಟ್ ಸ್ಲೈಡ್ ಟಾಪಿಕ್ಸ್ ಗೊತ್ತಾಯಿತು. So you understood what is matter, definition of matter barkoli. Everything in this universe which has mass and occupies space is called as matter. So matter is made up of particles. Adu gottaytu, and you classified few things as matter and not a matter, non-matter particles agi. Physical form of matter ಏನು, ಇಟ್ಸ್ ಅ ಪಾರ್ಟಿಕಲ್ ನೇಚರ್. ಫಿಸಿಕಲ್ ಫಾರ್ಮ್ ಅಂತ ಹೇಳಿದಾಗ ಪಾರ್ಟಿಕಲ್ಸ್ ಆಗಿರುತ್ತೆ. ಅದನ್ನ ಹೇಗೆ ಎಕ್ಸ್ಪೆರಿಮೆಂಟ್ ಅಥವಾ ಆಕ್ಟಿವಿಟೀಸ್ ಥ್ರೂ ಜಸ್ಟಿಫೈ ಮಾಡ್ತೀರಿ? ಸೊ ಆಬ್ವಿಯಸ್ಲಿ ದಿಸ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ ಅಂತ ಹೇಳುವಂಥದ್ದು ವಾಸ್ ಆಕ್ಚುಲಿ ದ ಡಿಫ್ಯೂಷನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಬ್ರೌನಿಯನ್ ಮೂವ್ಮೆಂಟ್ ಎಕ್ಸ್ಪೆರಿಮೆಂಟ್ ವಾಸ್ ಡನ್ ಅರ್ಲಿಯರ್. ಬಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ಆಕ್ಟಿವಿಟಿ 1.1 ನಲ್ಲಿ ಯು ಟಾಕ್ ಅಬೌಟ್ ಮ್ಯಾಟರ್ ಇಸ್ ಆಕ್ಚುಲಿ ಟೈನಿ ಪಾರ್ಟಿಕಲ್ಸ್ ಬೈ dissolving the sugar in water. ಸೊ ಶುಗರ್ ವಾಟರ್ ಜೊತೆ ಡಿಸಾಲ್ವ್ ಆದಾಗ ಸ್ಪೇಸ್ ಇದೆ, ಟೈನಿ ಪಾರ್ಟಿಕಲ್ಸ್ ನಡುವೆ ಸ್ಪೇಸ್ ಇರುತ್ತೆ, ಅಲ್ಲಿ ಹೋಗಿ ಆಕ್ಯುಪೈ ಆಗುತ್ತೆ ಅಂತ ಹೇಳೋದು ಗೊತ್ತಾಗುತ್ತೆ. ಸಿಮಿಲರ್ಲಿ KMnO4 ಕ್ರಿಸ್ಟಲ್ಸ್ನ ನೀವು ಡೈಲ್ಯೂಟ್ ಮಾಡಬೇಕಾದ್ರೆ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಎಸ್ ಪಾರ್ಟಿಕಲ್ಸ್ ಆರ್ ವೆರಿ ಟೈನಿ. ಒನ್ ಸಿಂಗಲ್ ಕ್ರಿಸ್ಟಲ್ ಒಳಗಡೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ಗಳಿರುತ್ತೆ. ಇಟ್ ಇಸ್ ದ್ಯಾಟ್ ಟೈನಿ ಇನ್ ನೇಚರ್ ಆ್ಯಂಡ್ ದೇ ಗೋ ಆನ್ ಡಿವೈಡಿಂಗ್ ದೆಮ್ ಸೆಲ್ಫ್ ರಿಪೀಟೆಡ್ಲಿ ಆನ್ ಅ ಮೋಡ್ ಆಫ್ ಡೈಲ್ಯೂಷನ್ ಅಂತ ಹೇಳಿ ನಿಮಗೆ ಅರ್ಥ ಆಗುತ್ತೆ. ದೆನ್ ಕಮ್ಸ್ ದ ನೆಕ್ಸ್ಟ್ ಆಕ್ಟಿವಿಟಿ, KMnO4 dilution ಆಯ್ತಲ್ವಾ. Then comes the characteristics of particles of matter. This question they'll ask for 2 marks. Write the characteristics of particles of matter ಅಂತ ಹೇಳಿ. Please do include all the 4 points. And they can ask you justify why this so, ಇದ್ಯಾಕೆ ಇದನ್ನ ಜಸ್ಟಿಫಿಕೇಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಬಂದು ಪಾರ್ಟಿಕಲ್ಸ್ ಟು ಟೈನಿ ಸೈಜ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಸ್ಪೇಸ್ ಬಗ್ಗೆ ಕೇಳಿದಾಗ ಪ್ರೂವ್ ದ್ಯಾಟ್ ಪಾರ್ಟಿಕಲ್ಸ್ ಡೂ ಹ್ಯಾವ್ ಸ್ಪೇಸ್ ಅಂತ ಹೇಳಿದಾಗ ಶುಗರ್ ಡಿಸಾಲ್ವಿಂಗ್ ಇನ್ ವಾಟರ್, ಆ ಎಕ್ಸಾಂಪಲ್ಸ್ ತಗೊಂಡು ಯು ಕ್ಯಾನ್ ಪ್ರೂವ್ ದ್ಯಾಟ್. ದೆನ್ ಕಮ್ಸ್ ಕಂಟಿನ್ಯೂಸ್ಲಿ ಮೂವಿಂಗ್ ಆಗಿರುತ್ತೆ, ಯಾತಕ್ಕೋಸ್ಕರ ಅಂತ ಹೇಳಿದ್ರೆ they can ask lot of questions based on this activity. Incense stick ಅನ್ನ ಬರ್ನ್ ಮಾಡಬೇಕಾದ್ರೆ ಮೂವ್ ಆಗುತ್ತೆ, ವಿದೌಟ್ ಬರ್ನ್ ಮಾಡಬೇಕಾದ್ರೆ ಸ್ಮೆಲ್ ಬರಲ್ಲ. ಯಾಕೆ? ಬಿಕಾಸ್ ಡಿಫ್ಯೂಷನ್ ಆಫ್ ದಿಸ್ ಪಾರ್ಟಿಕಲ್ಸ್ ವಿಚ್ ಕ್ಯಾರಿ ಸ್ಮೆಲ್ ಹ್ಯಾಪನ್ಸ್ when there is a temperature rise. Temperature rise ಇರಬೇಕಾದ್ರೆ diffusion can happen very quickly. That is a takeaway point from this activity. From 1.4, intermixing always happens when the mass is quite lesser. ಹನಿಗೆ ಮಾಸ್ ಜಾಸ್ತಿ ಇದೆ, ಸೊ ಇಂಟರ್ಮಿಕ್ಸಿಂಗ್ ಟೇಕ್ಸ್ ಟೈಮ್ ಅಂತ ಹೇಳುವಂಥದ್ದು takeaway point from this activity. And when we talk about 1.5th activity, like 1.5 activity, we say that in cold condition intermixing is lesser, but in hot condition intermixing of 2 particles or 2 different matter is quite higher, because more the temperature, more will be the energy to move. That is kinetic energy ಜಾಸ್ತಿ ಆಗುತ್ತೆ ಅಂತ ಹೇಳುವಂಥದ್ದು is a takeaway point from this activity. Then comes different pictures and then particles move ಆಗಿರುತ್ತೆ ಅಂತ ಹೇಳೋದಕ್ಕೆ, then particles attract each other ಅಂತ ಹೇಳೋದಕ್ಕೆ we have 3 different activities. Human chain activity, hammering chalk pieces, iron and ice cubes, and one more is
cutting through water. Waterನ ನಾವು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ because water is made up of particles and they do attract each other. That's why it's not possible to break water. Only thing is between them the force of attraction is quite lesser, hence we can slide through them ಅಂತ ಹೇಳುವಂಥದ್ದು. So we learned 4 particles nature of matter with all the activities. And now we also learned about the Brownian movement. Brownian movement ಅಂತ ಹೇಳಿದ್ರೆ ಏನು and where it comes ಅಂತ ಹೇಳೋದು ನಮಗೆ ಗೊತ್ತಾಯಿತು. As a it serves as the evidence ಅಂತ ಹೇಳಿ ಗೊತ್ತಾಯಿತು. And in next class we are going to learn about solid, liquid, gas. So physical classification of matter based on the physical state. So classification of the matter based on the physical state ಅಂತ ಹೇಳಿ ಹೇಳ್ಬೋದು. That I would teach you in the next video. Until then, bye, take care.